ಜನಗಣತಿ ವಿಷಯ ಆರಂಭ ಆದಾಗಿನಿಂದ ನಮ್ಮ ಸಮಾಜದಲ್ಲಿ, ಅಂದರೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಂದು ವಿಪರೀತ ಗೊಂದಲವನ್ನು ಸೃಷ್ಟಿ ಮಾಡಿದ ಪರಿಣಾಮ, ಅದನ್ನು ಪರಿಹಾರ ಮಾಡಲಿಕ್ಕಾಗಿ ನಾವೆಲ್ಲ ರಾಜ್ಯದ ಮಠಾಧಿಪತಿಗಳು, ಹೊರರಾಜ್ಯದ ಮಠಾಧಿಪತಿಗಳು, ಸಮಾಜದ ಗಣ್ಯರು ಪ್ರಯತ್ನ ಮಾಡುತ್ತಿದ್ದೇವೆ. ಇತ್ತಿತ್ತಲಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ದೃಶ್ಯ ಹಾಗೂ ಮುದ್ರಣ ಮಾಧ್ಯಮದಲ್ಲಿ ಬಹಳಷ್ಟು ವಿಚಾರಗಳು ನಮ್ಮ ವಿಚಾರದ ವಿರುದ್ಧ, ನಮ್ಮ ನಿಲುವಿನ ವಿಚಾರದ ವಿರುದ್ಧ ಹರಿದಾಡ್ತಾ ಇದ್ದಾವೆ. ಇವತ್ತಿನ ದಿವಸ ಒಂದು ಪ್ರಮುಖ ಪತ್ರಿಕೆಯಲ್ಲಿ ಒಬ್ಬ ಆದರ್ಶ ಮತ್ತು ಪ್ರತಿಷ್ಠಿತ ಮಠದ ಪೂಜ್ಯರು ನಮ್ಮ ವಿಚಾರವಾಗಿ ನಿನ್ನೆ ಬಹುಶಃ ಧಾರವಾಡದಲ್ಲಿ ಮಾತಾಡಿರ್ಬೋದು ಅಂತ ಅಂದ್ಕೊಳ್ತೇನೆ. ಧಾರವಾಡದ ವರದಿ ಇದೆ. ಆ ಸ್ವಾಮೀಜಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ, ದಿಂಗಾಲೇಶ್ವರ ಸ್ವಾಮಿಗಳು ಅಂದರೆ ಸಾನಿಹಳ್ಳಿಯ ಪಂಡಿತಾರಾಧ್ಯ ಪೂಜ್ಯರು ಏನು ಹೇಳ್ತಾ ಇದ್ದಾರೆ ಅಂದರೆ, ದಿಂಗಾಲೇಶ್ವರ ಸ್ವಾಮಿಗಳು ಬಟ್ಟೆಯನ್ನು ಬದಲಾಯಿಸಿದ್ದಾರೆ. ಒಂದು ಸಮಯದಲ್ಲಿ ಕಾವಿಯನ್ನು ಹಾಕಿದ್ದರು, ಈಗ ಬಿಳಿ ಬಟ್ಟೆಯನ್ನು ಹಾಕಿದ್ದಾರೆ. ಅವರು ಬಟ್ಟೆಯನ್ನು ಬದಲಾಯಿಸಿದ್ದಾರೆ, ಗೋಸುಂಬಿಯಾಗಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಪೂಜ್ಯರೇ, ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟೇ ಬಯಸೋದು, ನಮ್ಮಲ್ಲಿ ಕೆಲವು ಸಂಪ್ರದಾಯಗಳಿವೆ. ಆ ಸಂಪ್ರದಾಯಗಳ ಪ್ರಕಾರ ನಾವು ನಡೆದುಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಉದಾಹರಣೆಗಾಗಿ, ನಾನು ಬಾಲೆಹೊಸೂರು ಮಠದ ಮಠಾಧಿಪತಿಯಾಗಿದ್ದಾಗ ಒಬ್ಬ ವಿರಕ್ತ ಸ್ವಾಮಿ ಹೇಗಿರಬೇಕೋ ಹಾಗೇ ಇದ್ದೆ. ಹಿರಿಯರ ಮತ್ತು ಹಿರಿಯ ಪೂಜ್ಯರ ಅಭಿಲಾಷೆಯ ಮೇರೆಗೆ ಶಿರಹಟ್ಟಿ ಮಠದ ಅಧಿಕಾರವನ್ನು ತೆಗೆದುಕೊಂಡ ನಂತರದಲ್ಲಿ ಆ ಮಠದ ಸಂಪ್ರದಾಯದ ಪ್ರಕಾರ ತಲೆಯ ಮೇಲೆ ಕೇಸರಿಯ ರುಮಾಲನ್ನು ಸುತ್ತಿದ್ದೇನೆ, ಮೈ ಮೇಲೆ ಬಿಳಿ ಬಟ್ಟೆಯನ್ನು ಹಾಕಿದ್ದೇನೆ ಮತ್ತು ಹಸಿರು ಶಾಲನ್ನು ಹೊತ್ತಿದ್ದೇನೆ. ಈ ನನ್ನ ಬಟ್ಟೆಯಲ್ಲಿ ಬದಲಾವಣೆಯನ್ನು ಕುರಿತು ತಾವು ಮಾತಾಡಿದ್ದೀರಿ. ಯಾವುದೋ ಒಬ್ಬ ಸಾಮಾನ್ಯ ಮನುಷ್ಯ ಇದರ ಬಗ್ಗೆ ಮಾತಾಡಿದರೆ ನಾನು ಇವತ್ತು ಈ ವಿಷಯವನ್ನು ಸುದ್ದಿಗೋಷ್ಠಿಯ ಲೆವೆಲಿನವರೆಗೆ ತರಬಾರ್ದಾಗಿತ್ತು. ಆದರೆ ಬಹಳ ಮಹತ್ವದ ಸ್ಥಾನದಲ್ಲಿ ಕುಳಿತಿರತಕ್ಕಂಥ ತಾವು ಈ ಪ್ರಶ್ನೆಯನ್ನು ಎತ್ತಿದ್ದಕ್ಕಾಗಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಮಾಧ್ಯಮದವರ ಮುಂದೆ ಬಂದಿದ್ದೇನೆ. ಪೂಜ್ಯರೇ, ಕೇಸರಿ, ಬಿಳಿ, ಹಸಿರು ಇದು ರಾಷ್ಟ್ರಧ್ವಜದ ಸಂಕೇತ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ತಮಗೂ ಗೊತ್ತಿದೆ. ಇನ್ನೂ ಒಂದು ಕಡೆಗೆ ಕಾವಿ ತ್ಯಾಗದ ಸಂಕೇತ, ಬಿಳಿ ಶಾಂತಿಯ ಸಂಕೇತ, ಹಸಿರು ಅಭಿವೃದ್ಧಿಯ ಸಂಕೇತ. ಇದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಈ ಸಿದ್ಧಾಂತಗಳನ್ನು ಒಳಗೊಂಡಿರ್ತಕ್ಕಂತಹ ಈ 3 ಥರದ ಬಟ್ಟೆಗಳನ್ನು ಹಾಕುವುದು ಶಿರಹಟ್ಟಿ ಮಠದ ಸಂಪ್ರದಾಯವಾಗಿದೆ. ಅದು ಹಿಂದೂ ಮುಸ್ಲಿಂ ಸಂಪ್ರದಾಯದ ಮಠವಾಗಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಯಾರ ಒತ್ತಡಕ್ಕಾಗಿ ಈ ರೀತಿ ಬಟ್ಟೆ ಬದಲಾಯಿಸಿರ್ತಕ್ಕಂಥ ವಿಚಾರವಾಗಿ ತಾವು ಮಾತಾಡಿದ್ರಿ ಗೊತ್ತಾಗಲಿಲ್ಲ. ಪೂಜ್ಯರೇ, ನಾನು ತಮಗೆ ಹೇಳುವುದಿಷ್ಟೇ, ನಾನು ಬಟ್ಟೆಯನ್ನು ಬದಲಾಯಿಸಿದ್ದು ಆ ಸಂಪ್ರದಾಯವನ್ನು, ತತ್ವ ಪರಂಪರೆಗಳನ್ನು ಮುಂದುವರಿಸಿಕೊಳ್ಳಿಕ್ಕಾಗಿ ಮಾತ್ರ ಹಾಕಿಕೊಂಡಿದ್ದೇನೆ ಹೊರತಾಗಿ ನನ್ನ ಸಲುವಾಗಿ ಹಾಕಿಕೊಂಡಿದ್ದಲ್ಲ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು. ಶಿರಹಟ್ಟಿ ಮಠದಲ್ಲಿ 5 ಥರದ ಬಟ್ಟೆಗಳನ್ನು ಹಾಕಿಕೊಳ್ಳುವ ಸಂಪ್ರದಾಯ ಇದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. 450 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿರ್ತಕ್ಕಂತಹ ನಮ್ಮ ಮಠಕ್ಕೆ ನಾನು 14ನೇ ನಂಬರಿನ ಉತ್ತರಾಧಿಕಾರಿಯಾಗಿದ್ದೇನೆ, ಮೂಲ ಕರ್ತೃಗಳನ್ನು ಹೊರತುಪಡಿಸಿ. ಈಗಿರುವ ನಮ್ಮ ಗುರುಗಳು 13ನೇ ಪೀಠಾಧಿಪತಿಗಳಾಗಿದ್ದಾರೆ. ಅವರ ಉತ್ತರಾಧಿಕಾರಿಯಾಗಿ ನಾನು 14ನೇ ನಂಬರಿನ ಮಠಾಧಿಪತಿಯಾಗಿ ಪಾಲ್ಗೊಂಡಿದ್ದೇನೆ. 14 ತಲೆಮಾರಿನಿಂದ ಮೂಲ ಕರ್ತೃಗಳಿಂದ ಹಿಡ್ಕೊಂಡು ನನ್ನವರೆಗೆ ಇದು ಬಟ್ಟೆಗಳನ್ನು ಹಾಕಿದ್ದು ಆ ಮಠದ ಸ್ವಾಮಿಗಳ ಸ್ವಂತ ಇಚ್ಛೆಯಲ್ಲ, ಅದು ಆ ಮಠದ ತತ್ವ ಸಂಪ್ರದಾಯ ಅಂತಕ್ಕಂಥದ್ದನ್ನು ಕೂಡ ತಾವು ಅರಿಬೇಕು. ಒಂದು ಸಾರಿ ಸಾಧ್ಯ ಆದರೆ ನಮ್ಮ ಮಠಕ್ಕೆ ದಯಮಾಡಿಸಿ ನಮ್ಮ ಮಠದ ಸಂಪ್ರದಾಯಗಳನ್ನು ತಾವು ಗಮನಿಸಬೇಕು ಅಂತೇಳಿ ತಮ್ಮಲ್ಲಿ ಮಾಧ್ಯಮದ ಮೂಲಕ ಭಿನ್ನಹವನ್ನು ಮಾಡಿಕೊಳ್ತೇನೆ.
ನಾನು ಬಟ್ಟೆಯನ್ನು ಬದಲಾಯಿಸಿದ್ದಕ್ಕಾಗಿ ತಮ್ಮ ಗಮನಕ್ಕೆ ಈ ವಿಷಯವನ್ನು ತಂದಿದ್ದೇನೆ. ಆದರೆ ನಾನು ತಮಗೆ ಹೇಳಲಿಕ್ಕೆ ಇಷ್ಟೇ ಬಯಸೋದು, ತಾವು ಏನು ಮಾಡ್ತಾ ಇದ್ದೀರಿ ಅಂತಂದರೆ ಇಡೀ ಸಮಾಜದ ಬಟ್ಟೆಯನ್ನೇ ಬದಲಾವಣೆ ಮಾಡ್ತಾ ಇದ್ದೀರಿ. ನನ್ನ ಬಟ್ಟೆಯ ಬದಲಾವಣೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಹಿರಿಯರಾದ ತಾವು ಸಮಾಜದ ಬಟ್ಟೆ ಶಬ್ದದ ಅರ್ಥ ದಾರಿ ಅಂತ. ಆ ಬಟ್ಟೆ ಶಬ್ದದ ಅರ್ಥ ದಾರಿ ಅಂತ. ನೀವು ಇಡೀ ಸಮಾಜದ ದಾರಿಯನ್ನು ತಪ್ಪಿಸ್ತಾ ಇದ್ದೀರಿ, ಸಮಾಜದ ದಿಕ್ಕನ್ನು ತಪ್ಪಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ನಿಮ್ಮ ಅರಿವಿಗೆ ಬರಬೇಕಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು. ಪೂಜ್ಯರೇ, ನನಗೆ ಸಿರಿಗೆರೆ ಸಂಸ್ಥಾನದ ಬಗ್ಗೆ, ಆ ಪೀಠದ ಬಗ್ಗೆ, ಆ ಪೀಠದಲ್ಲಿರ್ತಕ್ಕಂಥ ಹಿರಿಯ ಗುರುಗಳ ಬಗ್ಗೆ ಮತ್ತು ನಿಮ್ಮ ಬಗ್ಗೆ, ಆ ಸಮಾಜದ ಎಲ್ಲ ಜನಾಂಗದ ಬಗ್ಗೆ ಅಪಾರವಾದ ಗೌರವ ಮತ್ತು ಸಂಬಂಧ ಇದೆ ಅನ್ನುವಂಥದ್ದನ್ನು ಈ ಮೂಲಕ ಹೇಳಿಕೊಳ್ಳಿಕ್ಕೆ ಬಯಸ್ತೇನೆ. ಕನ್ನಡ ನಾಡಿನಲ್ಲಿ ನನ್ನನ್ನು ಪ್ರೀತಿ ಮಾಡುವ ಸಮಾಜದವರು, ಸಾಧು ಸಮಾಜದವರು ಬಹಳಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.